ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅದು ಉಪಚುನಾವಣೆಯ ನಿಗಿನಿಗಿ ಕೆಂಡ ಆಗೋಗಿದೆ. ಎರಡೂ ಪಕ್ಷಗಳಲ್ಲಿ ಸಿಕ್ಕಾಪಟ್ಟೆ ನೇರ ಹಣಾಹಣಿ ಇದ್ರೂ ಕೂಡ ಇನ್ನೊಬ್ಬ ಬಂಡಾಯ ಅಭ್ಯರ್ಥಿ ಈಗ ಎಲ್ಲರಿಗೂ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿ ನಿಂತಂತೆ ಕಾಣ್ತಾ ಇದೆ. ಆ ಅಭ್ಯರ್ಥಿಯನ್ನ ಶತಾಯ ಗತಾಯ ಮನವೊಲಿಸಿ ನಾಮಪತ್ರ ಹಿಂಪಡಿತೀವಿ ಅಂತ ಇನ್ನಿಲ್ಲದ ಕಸರತ್ತು ಮಾಡಿದ್ರು. ಪೈಲ್ವಾನ್ರು ಮಾತ್ರ ತೊಡೆ ತಟ್ಟಿ ಅಖಾಡದಲ್ಲಿ ಖಾಯಮಾಗಿ ನಿಂತು ಬಿಟ್ಟಿದ್ದಾರೆ. ಸೊ ಪೈಲ್ವಾನ್ ಗಳಿಸುವಂತಹ ಮತಗಳು ಯಾರನ್ನ ಅಖಾಡೆ ಮಲಗಿಸುತ್ತೆ ಗೊತ್ತಿಲ್ಲ, ಅಥವಾ ಪೈಲ್ವಾನೇ ಗೆದ್ದು ನಗುವನ್ನ ಬೀರ್ತಾರ ಅಥವಾ ಏನ್ ಮಾಡ್ತಾರೆ ಗೊತ್ತಿಲ್ಲ. ಡೆಫಿನೆಟ್ಲಿ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ಶ್ರೀನಿವಾಸ್ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಚರ್ಚೆ ನಡೀತಾ ಇರೋದು ಯಾರ ಬಗ್ಗೆ? ಸಾದಿಕ್ ಪೈಲ್ವಾನ್ ಬಗ್ಗೆ. ಯಾಕೆ ಅಂದ್ರೆ ಸಾದಿಕ್ ಪೈಲ್ವಾನ್ ಸೃಷ್ಟಿಸಿರುವಂತಹ ಹವಾ, ಸಾದಿಕ್ ಪೈಲ್ವಾನ್ ಅವರು ಕೊಡ್ತಾ ಇರುವಂತಹ ಟಕ್ಕರ್, ಸಾದಿಕ್ ಪೈಲ್ವಾನ್ ಅವರ ಹಠ ಮತ್ತು ಸಾದಿಕ್ ಪೈಲ್ವಾನ್ ಅವರು ಕಿತ್ತಬಹುದಾದಂತಹ ಓಟ್ಗಳ ಲೆಕ್ಕಾಚಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿ ಬಿಡಬಹುದಾ ಅನ್ನುವಂತ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಮನವೊಲಿಸೋದಕ್ಕೆ ಬಂದವರನ್ನ ದಯವಿಟ್ಟು ಗೋ ಬ್ಯಾಕ್ ಗೆಟ್ ಔಟ್ ಅಂತ ಅಂದಿದ್ದಾರೆ ಜನ. ಹೌದು. ಸೊ ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ತಾರೆ? ಈಗ ಏನಾದ್ರೂ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ಮ್ಯಾಜಿಕ್ ಏನಾದ್ರೂ ನಡೆದಿದ್ಯಾ? ದಿ ಸೇಮ್ ಟೈಮ್ ವಾರ್. ಇದು ಮುಗಿಯದ ಕಥೆ, ಮುಗಿಯದ ವ್ಯಥೆ.